ಇತ್ತೀಚೆಗೆ ಬೆಂಗಳೂರಲ್ಲಿ ತುಂಬಾನೇ ಸೀನ್ಸ್ ಗಳಾಗ್ತಾ ಇದೆ, ಎಸ್ಪೆಷಲಿ ವಿತ್ ಸೂಪರ್ ಬೈಕರ್ಸ್. ಕಾಪ್ಸ್ ಬಂದ್ಬಿಟ್ಟವ್ರೆ ಏರಿಯಾಗೆ. ಅಲ್ಲಿ ಬೀಸ್ಟ್ ಎಕ್ಸಾಸ್ಟ್ ಚೇಂಜ್ ಮಾಡ್ಸಕ್ಕೆ ಬೀಸ್ಟೇ ಬರ್ಬೇಕು. ಈ ಎಕ್ಸಾಸ್ಟ್ ನ ನಮ್ಮ ಬೀಸ್ಟ್ ಹಾಕ್ಸ್ಬಿಟ್ಟು ಆರೋ ಎಕ್ಸಾಸ್ಟ್ ನ ಎತ್ಕೊಂಡ್ಬರೋಣ. ಸ್ವಲ್ಪ ದಿನ ಗರ್ಜನೆ ಮಾಡಲ್ಲ ನಮ್ಮ ಬೀಸ್ಟ್. ರೇವಾ ಇಷ್ಟ ದಿನ ನೋಡು ಎಲ್ಲರೂ ಕೇಳೋರು ರೇವ್ ಮಾಡಿ ಅಂತ. ಸ್ಟಾಕ್ ಬಂದ್ಮೇಲೆ ಏನ್ ಮಾಡ್ಲಿ ನಾನು ರೇವು. ಸ್ವಲ್ಪ ದುಡ್ಡಿರೋರು, ಸ್ವಲ್ಪ ಏನೋ ರೆಪ್ಯುಟೇಷನ್ ಇನ್ಫ್ಲೂಯೆನ್ಸ್ ಇರೋರು ಕಾಪ್ಸ್ ಹತ್ರ ಸಿಗಾಕೊಂಡ್ರು ಹೆಂಗೋ ಒಂದು ಬಿಡ್ಸ್ಕೊಂಡ್ಬಿಡ್ತಾರೆ. ಬಟ್ ನಾವೆಲ್ಲ ಮಿಡಲ್ ಕ್ಲಾಸ್ ಜನಗಳು 14 ಲಕ್ಷ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತೇನಪ್ಪ ಅಂತಂದ್ರೆ ಒಂದು ಸ್ವಲ್ಪ ಕೆಲಸಗಳಿತ್ತು. ಸೊ ಮೊದಲನೇದು ಏನು ಅಂತಂದ್ರೆ ಮಾಮೂಲಿ ಬಾಯ್ಸ್ ಸ್ವಲ್ಪ ವ್ಲಾಗಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಗ್ರೂಮಿಂಗ್ ಎಲ್ಲ ಮಾಡಬೇಕು. ಸೊ ಬಿಯರ್ಡ್ ಮತ್ತು ಹೇರ್ ಕಟ್ ಮಾಡಿಸ್ಬೇಕು, ಅದಕ್ಕೆ ಹೋಗ್ತೀವಿ. ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ ನಮ್ಮ ಬೀಸ್ಟ್ ZX6Rಗೆ ಸ್ಟಾಕ್ ಎಕ್ಸಾಸ್ಟ್ ಹಾಕ್ಸ್ತಾ ಇದ್ದೀನಿ. ಸೊ ಇದೊಂಥರ ಏನು ಹೇಳೋದು, ಸ್ವಲ್ಪ ಬೇಜಾರಾಗ್ತಿರೋ ವಿಷಯ. ಅಟ್ ದ ಸೇಮ್ ಟೈಮ್ ಇತ್ತೀಚೆಗೆ ಬೆಂಗಳೂರಲ್ಲಿ ತುಂಬಾನೇ ಸೀನ್ಸ್ ಗಳಾಗ್ತಾ ಇದೆ, ಎಸ್ಪೆಷಲಿ ವಿತ್ ಸೂಪರ್ ಬೈಕರ್ಸ್. ಕಾಪ್ಸ್ ಎಲ್ಲನೂ ಸೂಪರ್ ಬೈಕ್ಸ್ ಹಿಡಿತಾ ಇದ್ದಾರೆ, ಮಾಡಿಫೈಡ್ ಎಕ್ಸಾಸ್ಟ್, ಮಾಡಿಫೈಡ್ ಬೈಕ್ಸ್ ಗಳಿಗೆ. ಸೊ ಅದಕ್ಕೋಸ್ಕರ ಲೈಫ್ ಅಲ್ಲಿ ಸ್ವಲ್ಪ ಪೀಸ್ ಇರ್ಲಿ ಅಂತ ಅಂದ್ಬಿಟ್ಟು ನಾನು ನಮ್ಮ ZX6Rಗೆ ಎಕ್ಸಾಸ್ಟ್ ನ ಚೇಂಜ್ ಮಾಡಿಸ್ತಾ ಇದ್ದೀನಿ. ನಾನು ಆರೋ ಎಕ್ಸಾಸ್ಟ್ ನ ರಿಮೂವ್ ಮಾಡಿಸಿ ಸ್ಟಾಕ್ ಎಕ್ಸಾಸ್ಟ್ ಹಾಕ್ಸ್ತಾ ಇದ್ದೀನಿ. ಅಂಡ್ ಅಟ್ ದ ಸೇಮ್ ಟೈಮ್ ನಾನು ಸ್ಟಾಕ್ ಎಕ್ಸಾಸ್ಟ್ ತಂದಾಗಿಂದ ನಾನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ನಮ್ಮ ಗಾಡಿನ, ಅಂದ್ರೆ ಸ್ಟಾಕ್ ಎಕ್ಸ್ಪೀರಿಯನ್ಸ್. ಸೊ ಅದನ್ನ ಮಾಡ್ಬೋದಲ್ಲ. ಸೊ ಇಟ್ಸ್ ಓಕೆ, ಚೇಂಜ್ ಮಾಡ್ಸೋಣ ಅಂತ ಅಂದ್ಬಿಟ್ಟು. ಸೊ ಇಲ್ಲೇ ಇದೆ ನೋಡಿ ಸ್ಟಾಕ್ ಎಕ್ಸಾಸ್ಟ್ ಚೇಂಜ್ ಮಾಡಿಸ್ಬೇಕು. ಅಂಡ್ ನಮ್ ಜೊತೆ ಇಲ್ಲಿ ಯಾರಿದ್ದಾರೆ ನೋಡಿ, ನಮ್ಮ ಬಾನ್ ಬೀಸ್ಟ್ ಬೈಕರ್ ಬೆಂಜ್ ಹೊಡಿ. ಏನ್ ಸಮಾಚಾರ? ಓಕೆ ಬಿಡ್ರಿ. ಅಲ್ಲಿ ಬೀಸ್ಟ್ ಎಕ್ಸಾಸ್ಟ್ ಚೇಂಜ್ ಮಾಡ್ಸಕ್ಕೆ ಬೀಸ್ಟೇ ಬರ್ಬೇಕು. ಬೀಸ್ಟ್ ಎಕ್ಸಾಸ್ಟ್ ಚೇಂಜ್ ಮಾಡ್ಸಕ್ಕೆ ಬೀಸ್ಟ್ ಬೈಕರ್. ಇದಂತೂ ನಿಜ. ಇವಾಗ ಬ್ರೋಸ್ ಹೆವಿ ಆಗ್ಬಿಟ್ಟಿದ್ದಾರೆ ಎಲ್ಲಾ ಕಡೆ. ಏನಕ್ಕೋ ಗೊತ್ತಿಲ್ಲ, ಏನಕ್ಕೋ ಅವ್ರಿಗೆ ಏನೋ ಟಾರ್ಗೆಟ್ ಇರುತ್ತೆ ಏನೋ ಗೊತ್ತಿಲ್ಲ. ಬಟ್ ಅದು ನಾನು ಸುಮಾರು ನೋಡಿದ್ದೀನಿ ಸಿವಿಲ್ ಡ್ರೆಸ್ಸಸ್ ಅಲ್ಲಿ. ಹೌದು. ಸೊ ಪ್ರಾಬ್ಲಮ್ ಏನು ಅಂತಂದ್ರೆ ಸುಮಾರು ಜನ ಅಂದ್ರೆ ಲೈಕ್ ಒಬ್ರು ಇಬ್ರು ಅಲ್ಲ, ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತಿದ್ರೆ ಬರೀ ಅದೇ ರೀಲ್ಸ್ ಗಳೇ ಬರ್ತಾ ಇದೆ. ಕಾಪ್ಸ್ ಹಿಡಿಯೋದು, ಅದು ಬೇರೆ ಕಾಪ್ಸ್ ಡ್ರೆಸ್ ಅಲ್ಲಿ ಇರಲ್ಲ, ಸಿವಿಲ್ ಡ್ರೆಸ್ ಅಲ್ಲಿ ಇದಾರೆ. ಎಸ್ಪೆಷಲಿ ಏರ್ಪೋರ್ಟ್ ರೋಡ್ ಆ ಕಡೆ ಎಲ್ಲಾನು ಸ್ವಲ್ಪ ನಮ್ಮ ಹುಡುಗದ ಒಂದೆರಡು ಸೂಪರ್ ಬೈಕ್ ಸ್ವಲ್ಪ ಸೀನ್ ಆಯ್ತು. ಸೊ ಯಾಕೆ ಸುಮ್ನೆ ಅನ್ನೆಸೆಸರಿಲಿ ರಿಸ್ಕ್ ಅಲ್ವಾ? ಟ್ರಬಲ್, ಕಾಂಟ್ರವರ್ಸಿ ಬೇಡ, ಕಾಂಟ್ರವರ್ಸಿ ಬಗ್ಗೆ ಎಲ್ಲ ಮಾತಾಡೋದು ಬೇಡ ಸದ್ಯಕ್ಕೆ. ಸೊ ಇವಾಗ ಹೋಗಿ ಈ ಎಕ್ಸಾಸ್ಟ್ ನ ನಮ್ಮ ಬೀಸ್ಟ್ ಹಾಕ್ಸ್ಬಿಟ್ಟು ಆರೋ ಎಕ್ಸಾಸ್ಟ್ ನ ಎತ್ಕೊಂಡ್ಬರೋಣ. ಸೊ ಇಲ್ಲೇ ನಮ್ಮ ಗೊತ್ತಿರೋದು ಒಂದು ಗ್ಯಾರೇಜ್ ಇದೆ, ಅಲ್ಲಿ ಹೋಗ್ಬಿಟ್ಟು ಚೇಂಜ್ ಮಾಡಿಸ್ಕೊಂಡ್ ಬರೋಣ. ಅದಾದ್ಮೇಲೆ ನಮ್ಮ ಬಾಯ್ಸ್ ಎಲ್ಲ ಏರ್ಲೈನ್ಸ್ ಸಿಗ್ತೀನಿ ಅಂತ ಅಂದಿದ್ದಾರೆ. ಸೊ ಈವ್ನಿಂಗ್ ಸ್ವಲ್ಪ ಏರ್ಲೈನ್ಸ್ ಎಲ್ಲ ಹೋಗ್ಬಿಟ್ಟು ಹಂಗೆ ಸಿಟಿ ರೌಂಡ್ಸ್ ಎಲ್ಲ ಹಾಕೊಂಬೋಣ. ಸೊ ಇವತ್ತು ನಾನು ನಿಮ್ಗೆ ನಮ್ಮ ಬೀಸ್ಟ್ ಅಲ್ಲಿ ಸ್ಟಾಕ್ ಎಕ್ಸಾಸ್ಟ್ ಎಕ್ಸ್ಪೀರಿಯನ್ಸ್ ಯಾವ ತರ ಇರುತ್ತೆ ಅಂತ ತೋರಿಸ್ತೀನಿ. ಸ್ಟಾಕ್ ಅಲ್ಲಿ ಪಕ್ಕಾ ಒಂಥರ ಫೀಲ್ ಆಗುತ್ತೆ ನನಗೆ ಗೊತ್ತಿರಂಗೆ. ಸ್ಟಾಕ್ ಅಲ್ಲಿ ಏನಂದ್ರೆ ಲೈಕ್ ಅಂದ್ರೆ ಗಾಡಿ ಸಡನ್ ಅನ್ಕೊಂಡ್ಬಿಡುತ್ತೆ, ಬಟ್ ಏನು ಗೊತ್ತೇ ಆಗಲ್ಲ ಸ್ಪೀಡ್ ಹೋಗಿದ್ದು ಏನು. ಅಂದ್ರೆ ಏನ್ ಗೊತ್ತಾ, 6R ಅಲ್ಲಿ ನಾನು ತುಂಬಾ ಬೇರೆ ಸೂಪರ್ ವೆಹಿಕಲ್ಸ್ ನೋಡಿದೀನಿ. ಅದ್ರಲ್ಲಿ ಹೆಂಗೆ ಅಂದ್ರೆ ಸ್ಟಾಕ್ ಎಕ್ಸಾಸ್ಟ್ ಅಲ್ಲಿ ಸೌಂಡೇ ಬರಲ್ಲ. ಬಟ್ 6R ಅಲ್ಲಿ ಹಂಗಲ್ಲ. 6R ಅಲ್ಲಿ ಸ್ಟಾಕ್ ಅಲ್ಲೂ ಸ್ವಲ್ಪ ಚೆನ್ನಾಗಿ ಇನ್ನೊಂದು ಡೆಟೋನಾದಲ್ಲೂ ಬರುತ್ತೆ. ಡೆಟೋನಾ ಎರಡು ಗಾಡಿನಲ್ಲಿ ಆಲ್ಮೋಸ್ಟ್, ಯಾಕಂದ್ರೆ ಟ್ರ್ಯಾಕ್ ಮಷೀನ್ ಅಲ್ವಾ. ಸೊ ಅದ್ರ ಸ್ಟಾಕ್ ಎಕ್ಸಾಸ್ಟ್ ಸೌಂಡ್ ಸಕ್ಕದಾಗಿರುತ್ತೆ. ಸೊ ಅದನ್ನ ನಿಮ್ಗೆಲ್ಲ ಕೇಳಿಸ್ತೀನಿ. ಸೊ ಹೋಗೋಣ ಬೇಗ. ಆಕ್ಚುಲಿ ಹುಡುಗಂಗೆ ವೆಯ್ಟ್ ಮಾಡ್ತಿದ್ದೆ, ಮಳೆ ಬರ್ತಿತ್ತು. ಇವಾಗ್ಲೂ ಮಳೆ ಬರ್ತಿದೆ, ಇವಾಗ್ಲೂ ಲೈಟ್ ಡ್ರಿಸಲ್ ಆಗ್ತಿದೆ. ನಿಮ್ಗೆ ನಿಮ್ಮ ಹತ್ರ ನಿಯರ್ ಬೈ, ಬಟ್ ಆ ಕಡೆ ಎಲ್ಲ ಇವಾಗ್ಲೂ ಬರ್ತಾ ಇದೆ. ಇವಾಗ ಹೆಂಗ್ ಹೋಗೋದು ಅಂತ ನೋಡ್ಬೇಕು. ಬೆಟ್ಟಾಗಿದೆ ರೋಡ್. ಓಕೆ, ಒಂದ್ ಕೆಲಸ ಮಾಡು, ನಿಂದು R15 ಇಲ್ಲೇ ಇಟ್ಬಿಟ್ಟು ನಂದು ಗಾಡಿ ಎತ್ಕೊಳ್ತೀನಿ, ಜೊತೆಗೆ ಮೊಪೆಟ್ ಕೊಡ್ತೀನಿ. ಇನ್ನೊಂದು ಹುಡುಗ ಹೊಸ ಗಾಡಿ ರಿವ್ಯೂ ಮಾಡ್ತೀನಿ, ಫಸಿನೋ ಒಳ್ಳೆ ಗಾಡಿನೇ. ಓಕೆ. ಸೊ ಇವಾಗ ಹೊಡೆದ ಬನ್ನಿ, ಲೆಟ್ಸ್ ಗೋ. ನೋಡಿದ್ರಾ ಹುಡುಗ ಹಿಂಗೆ ಹೆವಿ ವೇಟ್ ಐತೆ ಇದು. ಎತ್ತು ನೋಡು, ಅಂದ್ರೆ ನಾರ್ಮಲ್ ಆಗಿ ಮಫ್ಲರ್ಗಿಂತ ಇದು ಆಕ್ಚುಲಿ ಜಾಸ್ತಿನೇ ಐತೆ ವೇಟು. ಆಫ್ಟರ್ ಮಾರ್ಕೆಟ್ ಹಾಕ್ಸಿದೆ ಇಟ್ಕೋ. ಅದು ಅಲ್ಲಿ ನೋಡಲ್ಲಿ ಬ್ಲಾಸ್ಟ್ ಮಾಡ್ಕೊಂಡ್ ಬಂದ ನೀನೇನಾದ್ರು. ಕಾಪ್ಸ್ ಬಂದ್ಬಿಟ್ಟವ್ರೆ ಏರಿಯಾಗೆ. ಐ ಆಮ್ ಗೋಯಿಂಗ್ ಟು ಮಿಸ್ ದಿಸ್ ಸೌಂಡ್. ನಮ್ಮ ಬೀಚದು ಈ ಸೌಂಡು ಇನ್ನೊಂದು ಸ್ವಲ್ಪ ದಿನ ಇರಲ್ಲ. ನೋಡೋಣ, ನನಗೂ ಇನ್ನೂ ಗೊತ್ತಿಲ್ಲ ಸ್ಟಾಕ್ ಎಕ್ಸಾಸ್ಟ್ ಹಾಕೋದ್ಮೇಲೆ ಯಾವ ಥರ ಬರುತ್ತೆ ಸೌಂಡ್ ಅಂತ ಅಂದ್ಬಿಟ್ಟು. ನೋಡಿ ಫಸಿನೋದಲ್ಲಿ ಇಟ್ಬಿಟ್ಟಿದ್ದೀನಿ ಎಕ್ಸಾಸ್ಟ್ ಎಲ್ಲನೂ. ಬಾ ಆ್ಯಕ್ಚುಲಿ
ನಮ್ಮ ಏರಿಯಾದಲ್ಲಿ ಹೋಗ್ತಾ ಇದ್ರೆ ಏನೋ ಒಂಥರ ಈ ಗರ್ಜನೆಗೆ ಗೊತ್ತಾಗೋದು ನಮ್ಮ ಮೋಹನ್ ಚೇಣ ಬಂದ್ರು ಅಂತ ಅಂದ್ಬಿಟ್ಟು. ಬಟ್ ಇವಾಗ ಒಂದ್ ಸ್ವಲ್ಪ ದಿನ ಗರ್ಜನೆ ಮಾಡಲ್ಲ. ನಮ್ಮ ಬೇಸ್ಟ್ ಸೌಂಡ್ ಇರುತ್ತೆ ಬಟ್ ಗರ್ಜನೆ ಇರಲ್ಲ ಅಷ್ಟೇ. ನನಗೆ ಗೊತ್ತು ಸುಮಾರು ಜನ ಇವಾಗ ಕಮೆಂಟ್ ಆಗ್ತೀರಾ, ಬ್ರೋ ಚೇಂಜ್ ಮಾಡಿಸ್ಬೇಡಿ, ಈ ಸೌಂಡ್ ಬೇಕು, ಇನ್ಲೈನ್ 4 ಸೌಂಡು ಸಕ್ಕದ ಕೇಳಿಸುತ್ತೆ ಅಂತ ಅಂದ್ಬಿಟ್ಟು. ಬಟ್ ಏನ್ ಮಾಡೋಣ, ಪರಿಸ್ಥಿತಿ ಸರಿ ಇಲ್ಲ. ನನಗೆ ಮನ್ಸೇ ಆಗ್ತಾ ಇಲ್ಲ ನನಗೆ ಈ ಸೌಂಡ್ ಬಿಟ್ಬಿಟ್ಟು ಎಕ್ಸಾಸ್ಟ್ ನಾರ್ಮಲ್ ಹಾಕ್ಸೋದಕ್ಕೆ. ಹಾ ಇನ್ಮೇಲೆ ಈ ತರ ಸೌಂಡ್ ತುಂಬಾನೇ ಮಿಸ್ ಮಾಡ್ಕೊಳ್ತೀನಿ ಗೈಸ್. ರೇವಾ ಇಷ್ಟ ದಿನ ನೋಡು ಎಲ್ಲರೂ ಕೇಳೋರು ರೇವ್ ಮಾಡಿ ಅಂತ. ಸ್ಟಾಕ್ ಬಂದ್ಮೇಲೆ ಏನ್ ಮಾಡ್ಲಿ ನಾನು ರೇವು? ಹಾ ಸ್ಟ್ರೈಟು. ಎಕ್ಸಾಸ್ಟ್ ಎಲ್ಲ ಹಾಕ್ಸಾದ್ಮೇಲೆ ಈ ಸೌಂಡ್ಗೂ ಆ ಸೌಂಡ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನಾನು ನೋಡ್ಲೇಬೇಕು ಗೈಸ್. ಸ್ವಲ್ಪ ದಿನ ನೋಡೋಣ, ಹಂಗೂ ಏನಾದ್ರು ಸೆಟ್ ಆಗಿಲ್ಲ, ಸ್ವಲ್ಪ ಸಿಚುಯೇಷನ್ ಎಲ್ಲಾನು ಸ್ವಲ್ಪ ಕಾಮ್ ಡೌನ್ ಆಯ್ತು ಅಂತಂದ್ರೆ ವಾಪಸ್ಸು ಯಾರೋ ಹಾಕ್ಸ್ಬಿಡೋಣ. ಇದು ಜಸ್ಟ್ ಒಂದು ಟೆಂಪ್ರರಿ ಸೊಲ್ಯೂಷನ್ ಅಷ್ಟೇ. ಎಲ್ಲ ಕಿರಿಸ್ತಾವ್ರೆ ಸೂಪರ್ ಬೈಕ್ ಬಂದ್ರೆ ಸಾಕು ಎಲ್ಲ ಕಿರಿಸ್ತಾರೆ. ಏನ್ ಗೊತ್ತಾ, ಇವಾಗ ಒಂದ್ ಸ್ವಲ್ಪ ದುಡ್ಡಿರೋರು, ಸ್ವಲ್ಪ ಏನೋ ರೆಪ್ಯುಟೇಷನ್ ಇನ್ಫ್ಲೂಯೆನ್ಸ್ ಇರೋರು ಈ ತರ ಕಾಪ್ಸ್ ಹತ್ರ ಸಿಗಾಕೊಂಡ್ರು ಹೆಂಗೋ ಒಂದು ಬಿಡ್ಸ್ಕೊಂಡ್ಬಿಡ್ತಾರೆ. ಬಟ್ ನಾವೆಲ್ಲ ಮಿಡಲ್ ಕ್ಲಾಸ್ ಜನಗಳು, ಸೊ ಅಷ್ಟೆಲ್ಲ ರಿಸ್ಕ್ ತಗೊಳಕ್ಕೆ ಹೋಗ್ಬಾರ್ದು. ಅಂದ್ರೆ ನಂಗೇನು ಇವಾಗ ಅಷ್ಟೊಂದು ಬೇಜಾರ್ ತರ ಎಲ್ಲ ಏನಾಗ್ತಿಲ್ಲ. ಏನ್ ಇವಾಗೇನು ಈ ಎಕ್ಸಾಸ್ಟ್ ನ ಏನ್ ಕೊಡ್ತಾ ಇಲ್ಲ, ನಾನು ನನ್ನ ಹತ್ರನೇ ಇಟ್ಕೊಳ್ತಾ ಇದ್ದೀನಿ, ಜಸ್ಟ್ ಚೇಂಜ್ ಮಾಡಿಸ್ತಾ ಇದ್ದೀನಿ ಅಷ್ಟೇ. ಸ್ಟಾಕ್ಗೆ ಒಂದ್ ಸ್ವಲ್ಪ ದಿನ ಅಷ್ಟೇ ಯೂಸ್ ಮಾಡೋಣ, ನಮಗೂ ಒಂದು ಸ್ವಲ್ಪ ಈ ಬೈಕ್ದು ಸ್ಟಾಕ್ ಎಕ್ಸ್ಪೀರಿಯನ್ಸ್ ಯಾವ ತರ ಇದೆ ಅಂತ ಗೊತ್ತಾಗುತ್ತೆ. ಬಟ್ ಏನೇ ಆಗಲಿ ಸೌಂಡ್ ಕೇಳೋದಕ್ಕೆ ಏನೋ ಮಜಾ ಗೈಸ್. ಎಸ್ಪೆಷಲಿ ಆ ಗೇರ್ ಶಿಫ್ಟ್ ಮಾಡ್ಬೇಕಾದ್ರೆ ಕ್ವಿಕ್ ಶಿಫ್ಟರ್ ಯೂಸ್ ಮಾಡ್ತೀನಲ್ಲ, ಆಗ ಬೋ ಅಂತ ಅಂದ್ಕೊಂಡು ಶಿಫ್ಟ್ ಆಗುತ್ತೆ. ಅದೆಲ್ಲ ಒಂಥರ ಇಯರ್ ಗ್ಯಾಸಮ್. ಸೊ ಇಲ್ಲಿ ನಮ್ಮ ಫ್ರೆಂಡು ರವಿ ಅವ್ರು ಇದಾರಲ್ಲ R1, ಸೊ ಅವರು ಗೊತ್ತಿರೋರ್ದು ಗ್ಯಾರೇಜು. ಸೊ ಇವ್ರು ಸ್ವಲ್ಪ ಸೂಪರ್ ಬೈಕ್ ಎಲ್ಲನೂ ಚೆಕ್ ಮಾಡ್ತಾರೆ. ಓನರು ಅಷ್ಟೇ ಸೂಪರ್ ಬೈಕ್ ಇಟ್ಟಿದ್ದಾರೆ, ಅದ್ರೊಳಗಡೆ ತೋರಿಸ್ತೀನಿ ರೀ. ಇದೆಯಾ? ಇಲ್ಲ ಇಟ್ಟಿಲ್ಲ. ಸೊ ಹೌದು, ಒಂದು R1 ಇದೆ, ಹೌದಾ ಗ್ಯಾರೇಜ್ ಇದು. ಅದಕ್ಕೆ ಇಲ್ಲೇ ಚೇಂಜ್ ಮಾಡಿಸೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಇದು ಚೇಂಜ್ ಮಾಡಬೇಕಾದ್ರೂ ಸ್ವಲ್ಪ ಪ್ರಾಪರಾಗಿ ಗೊತ್ತಿರೋ ಥರನೇ ಚೇಂಜ್ ಮಾಡಿಸ್ಬೇಕು. ಅದು ಸ್ಟಾಕ್ ಎಕ್ಸಾಸ್ಟ್ ತಂದಿದ್ದೀನಿ. ಹಾಂ ಅಬ್ಬಾ, ಇದಾ ಮೈಲೇಜ್ ಒಂದು 14 ಬರುತ್ತೆ ಸರ್. 14. ಲಾಂಗಲ್ಲಿ ಸ್ವಲ್ಪ ಒಂದು 15 ಬರ್ಬೋದು. ಸಿಟಿ ಒಳಗಡೆಯಿಂದ ಒಂದು 12ರಿಂದ 14 ಅಷ್ಟೇ. ಹಾಂ, ಒಂದು ಸ್ವಲ್ಪ ಒಂದು 2-3 ಜಾಸ್ತಿ ಆಗ್ಬೋದು. ಸ್ಟಾಕಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ ಮೈಲೇಜ್. ಇದು ಇವಾಗ 2024 ಮಾಡಲ್ ಬಂದು 14.5 ಇದೆ ಸರ್. 14.5 ಲಕ್ಷ. ಹಾಂ, ಎಲ್ಲಿ ಅದು R1? ಇವತ್ತು ಸಂಡೇ ರೇಡು ಸ್ವಲ್ಪ ಧೂಳಾಗಿದೆ ಎಲ್ಲ, ಆಮೇಲೆ ಒರೆಸೋಣ ನೋಡಿ. ಹಾಂ, ಮಿಡ್ ಪೈಪ್ಗೆ ಡೈರೆಕ್ಟು ಸ್ಟಾಕ್ ಎಕ್ಸಾಸ್ಟ್ ಹಾಕಿರೋದು. ಆನ್ ಮಾಡಿ ನೋಡೋಣ ಹೆಂಗೆ ಕೇಳಿಸುತ್ತೆ ಸೌಂಡ್. ಇವಾಗ ಮೇ ಬಿ ಅಷ್ಟು ಬರಲ್ಲ. ಆ ರಗಡ್ ಇದೆ ಬಟ್ ಸೌಂಡ್ ಕಿರಿತಿಲ್ಲ, ಗಾಡಿ ಲೌಡ್ನೆಸ್ ಇಲ್ಲ. ಹೌದು, ಬ್ಯಾಕ್ ಫೈರ್ ಆಗ್ತಿದೆಯಲ್ಲ. ಓಕೆ, ಸೊ ಎಕ್ಸಾಸ್ಟ್ ಎಲ್ಲನೂ ಚೇಂಜ್ ಮಾಡಿಸಿದ್ವಿ. ಇವಾಗ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಸ್ಟಾಕ್ ಎಕ್ಸಾಸ್ಟು. ಬಟ್ ಕ್ಯಾಟಲಿಕ್ ಕನ್ವರ್ಟರು ಹಾಕ್ಸಿಲ್ಲ ನಾನು ಇವಾಗ. ಸೊ ಇಲ್ಲೇ ನೋಡಿ, ಇದು ಕ್ಯಾಟ್. ಇವಾಗ ಕ್ಯಾಟ್ನ ಡಿಲೀಟ್ ಮಾಡಿದ್ದೀವಿ. ಜಸ್ಟ್ ಅದೇನಿತ್ತಲ್ಲ ಮಿಡ್ ಪೈಪು, ಆ ಮಿಡ್ ಪೈಪ್ಗೆ ಡೈರೆಕ್ಟಾಗಿ ಮಫ್ಲರು ಕನೆಕ್ಟ್ ಆಗಿದೆ. ಸೊ ಖುಷಿ ವಿಷಯ ಏನಂದರೆ ಏರ್ ಲೀಕ್ ಆಗ್ತಿಲ್ಲ. ಹಾಂ,
ಸೌಂಡ್ ಫುಲ್ ತೀರಾ ಕಮ್ಮಿ ಇಲ್ಲ, ಆ ಬೇಸ್ ಇಲ್ಲ, ಅಷ್ಟು ಕಿರ್ಚೋದಿಲ್ಲ, ಬಟ್ ಆ ಲೌಡ್ನೆಸ್ ಅದು ತುಂಬಾ ಲೌಡ್ನೆಸ್ ಇದೆಯಲ್ಲ, ಆ ಗ್ರಂಟು ಆ ಗರ್ಜನೆ ಇಲ್ಲ, ಬಟ್ ಒಂಥರ ಬೇಸಿಯಾಗಿ ಸ್ಮೂತ್ ಆಗಿದೆ ಸೌಂಡು. ಓಕೆ, ಸೊ ಫೈನಲಿ ನಮ್ಮ ಬೇಸ್ದು ಎಕ್ಸಾಸ್ಟ್ ಚೇಂಜ್ ಮಾಡಿಸಾಯಿತು. ಚೆನ್ನಾಗಿದೆ. ನಾನು ಅಂದ್ಕೊಂಡಷ್ಟು ಸೈಲೆಂಟ್ ಆಗೆಲ್ಲನೂ ಇಲ್ಲ ಗಾಡಿ. ಎತ್ಕೊಂಡ್ಬಿಡೋಣ ಆಚೆಗೆ ಅಲ್ಲ. ಓಕೆ, ಪರವಾಗಿಲ್ಲ, ಒಟ್ಟ ಸೂಪರ್ ಆಗಿ ಬರುತ್ತೆ ಅಂತ ಗೊತ್ತಾಗುತ್ತೆ. ಹಾಂ 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 ಆ್ಯಕ್ಚುಲಿ ಪಿಕಪ್ ಏನೋ ಚೇಂಜ್ ಆಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ಇವಾಗ ನೋಡಿ ಯಾವುದೇ ಥರ ಅನ್ವಾಂಟೆಡ್ ಅಟೆನ್ಷನ್ಸ್ಗಳನ್ನ ಕೊಡಲ್ಲ ನಮ್ಮ ಬೀಸ್ಟು. ಯಾರು ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಓಕೆ ಸೂಪರ್ ಬೈಕ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಸೌಂಡಲ್ಲೆಲ್ಲ ಅಷ್ಟೊಂದು ಗೊತ್ತಾಗಲ್ಲ. ಫುಲ್ಲು ಸೈಲೆಂಟ್ ಆಗಿದೆ ಗೈಸ್, ಬಟ್ ಒಂದು ಸಮ್ವೇರ್ ಎಲ್ಲೋ ಒಂದು ಕಡೆ ಬೇಜಾರಾಗ್ತಾಯಿದೆ. ಸೌಂಡ್ ಫುಲ್ಲು ಮಿಸ್ಸಿಂಗ್ ಫೀಲಿಂಗ್. ಇಟ್ಸ್ ಓಕೆ, ಇಟ್ಸ್ ಜಸ್ಟ್ ಎ ಮ್ಯಾಟರ್ ಆಫ್ ಟೈಮ್. ಸ್ವಲ್ಪ ಅಡ್ಜಸ್ಟ್ ಆಗಬೇಕು. ಸೊ ಬಂದಿದ್ದು ಮೇಯ್ನ್ ಕೆಲಸ ಮುಗೀತು. ಇವಾಗ ಸ್ಟಾಕ್ ಎಕ್ಸಾಸ್ಟ್ ಚೇಂಜ್ ಮಾಡಿಸಿದ್ಮೇಲೆ ಇವಾಗ ಸಿಟಿ ಒಳಗಡೆ ಎಲ್ಲಿ ಬೇಕಾದ್ರೂ ಅಲ್ಲಿ ನೆಮ್ಮದಿಯಾಗಿ ಓಡಾಡ್ಬೋದು ಗುರು. ಅಲ್ಲೇ ಹಾಕು. ಸೊ ಇವಾಗ ಸದ್ಯಕ್ಕೆ ಇಲ್ಲೇ ಸ್ವಲ್ಪ ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ಆಮೇಲೆ ನೆಕ್ಸ್ಟು ನಮ್ಮ ಹುಡುಗರು ಕಾಲ್ ಮಾಡಿದರು ಏರ್ಲೈನ್ಸಿಗೆ ಬರ್ತಾರೆ. ಸೊ ಅಲ್ಲಿಗೆ ಹೋಗೋಣ. ಓಕೆ, ಸೊ ಇದು ಸಲೂನ್ ಹಬ್ ಅಂತ ಅಂದ್ಬಿಟ್ಟು ರೆಗ್ಯುಲರ್ ಆಗಿ ನಾನು ಇಲ್ಲೇ ಬರೋದು ಹೇರ್ ಕಟ್ಗೆ. ಸೊ ಇವರೇ ನನ್ನ ಡೆಡಿಕೇಟೆಡ್ ಹೇರ್ ಸ್ಟೈಲಿಸ್ಟ್ ಅಯಾನ್ ಅಂತ. ಇವ್ರೊಬ್ಬರ ಹತ್ರ ನಾನು ಮಾಡಿಸೋದು, ಬೇರೆ ಯಾರ ಹತ್ರನೂ ಮಾಡ್ಸೋಕೆ ಹೋಗಲ್ಲ. ನಾನು ಆ್ಯಕ್ಚುಲಿ ಇಲ್ಲಿ ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ. ಸ್ವಲ್ಪ ಆಗಿದೆ, ಹೇಗಲ್ಲೆಲ್ಲನೂ ಇಟ್ಟಿದ್ದೀನಿ. ನಮ್ಮ ಹುಡುಗ ಏನು ಮಾಡ್ತಾವೆ ನೋಡಿ ಇಲ್ಲಿ ನೋಡಿ, ಫುಲ್ಲು ಯಾವ ಜೊತೆ ಫೋನ ಮಾತಾಡಿಕೊಂಡು ನಗ್ತಾವನೆ. ಅಲ್ಲಿ ಫುಲ್ ನಗು. ಥ್ಯಾಂಕ್ ಯು ಸರ್. ಸಿಯಾ. ಓಕೆ, ಸೊ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಬಾಯ್ಸ್ ಎಲ್ಲ ಕಾಲ್ ಮಾಡ್ತಾರೆ ಬ್ಯಾಕ್ ಟು ಬ್ಯಾಕು. ಏರ್ಲೈನ್ಸ್ ಹತ್ರ ಹೋಗ್ಬೇಕು. ನಾನು ಹಿಂದೆ ಬರ್ತಿದ್ದಲ್ಲ ಎಕ್ಸಾಸ್ಟ್ ಚೇಂಜ್ ಮಾಡ್ತಿದ್ದೆ. ಹೆಂಗಿತ್ತು? ಏನು ಬ್ರೋ ಸೀರಿಯಸ್ಲಿ ಗೊತ್ತೇ ಆಗಿಲ್ಲ ಬ್ರೋ ನನಗೆ. ನಾನು ವಿಡಿಯೋದಲ್ಲಿ ಹೇಳಿದೆ ಎಲ್ಲೋದ್ರು ಇವರು, ಅವಾಗ ಸೌಂಡ್ ಕೇಳಿಸ್ತೈತಿ, ಇವಾಗ ಮತ್ತೆ ಹೋಗಿಬಿಟ್ರಲ್ಲ ಅಂತ ನನ್ಗೆ ರೋಡ್ ಕನ್ಫ್ಯೂಸ್ ಆಯ್ತಲ್ಲಿ. ಮುಂದೆ ಹೋಗಿದಿರಲ್ಲ, ಹೋಗಿದ್ದೆ ಗೊತ್ತಾಗಲ್ಲ. ಅಂದ್ರೆ ಎದುರುಗಡೆ ಆ ಬೈಕ್ ಬರೋದ್ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಸೌಂಡ್ ಅಲ್ಲಿ ಅಷ್ಟೊಂದು ಅಟೆನ್ಷನ್ ಗ್ರಾಪ್ ಮಾಡಲ್ಲ. ಅದು ಒಂದ್ ರೀತಿ ಒಳ್ಳೇದು, ಒಂದ್ ರೀತಿ ನಮಗ್ ಫೀಲ್ ಆಗುತ್ತೆ. ನೋಡೋಣ, ಇದು ಒಂಥರ ಡಿಫ್ರೆಂಟ್ ಸ್ಟೇಜ್ ನಮ್ಮ 6R ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಣ ಒಂದ್ ಸ್ವಲ್ಪ ದಿನ ಅಷ್ಟೇ. ಅದಾದ್ಮೇಲೆ ಏನಾದ್ರು ಮತ್ತೆ ಆರೋ ಹಾಕೊಂಡ್ಬಿಡೋಣ. ಅಲ್ಲಿ ಇಟ್ಟಿದ್ದೀನಿ ಆರೋ ಎಕ್ಸಾಸ್ಟ್. ಇಟ್ಸ್ ಓಕೆ. ಸೊ ಸದ್ಯಕ್ಕೆ ಇವಾಗ ಟೈಮ್ ಆಗಿದೆ, ಏರ್ಲೈನ್ಸ್ ಹತ್ರ ಹೋಗೋಣ. ಹಂಗೆ ಒಂದು ಸಿಟಿ ರೌಂಡ್ಸ್ ಎಲ್ಲ ಹಾಕೊಂಡ್ ಬರ್ತೀನಿ. ಸೊ ಅಲ್ಲೇ ನಿಮ್ಗೆ ಸೌಂಡ್ ಎಲ್ಲ ಕೇಳಿಸ್ತೀನಿ ಮತ್ತೆ 6R ಅಲ್ಲಿ. ಓಕೆ, ಬನ್ನಿ ಹೋಗೋಣ.